ಬರಬರ್ತಾ ಗುರುಗಳ ಪೂಜಾನೂ ಹೋಯ್ತು, ಆ ನಂತರ ಬರಬರ್ತಾ ಲಿಂಗ ಪೂಜಾನೂ ಹೋಯ್ತು. ಅದಕ್ಕೆ ನಮ್ಮ ಪೂರ್ವಜರು ಏನ್ ಮಾಡಿದ್ರಂದ್ರೆ ಇವ್ರು ಯಾಳಕ್ಕೆ ಜಂಗಮರನ್ನು ಕರೆದು ಪೂಜಾ ಮಾಡಂಗಿಲ್ಲ, ಇವ್ರು ಯಾಳಕ್ಕೆ ಗುರುವಿನ ಕರೆದು ಪೂಜಾ ಮಾಡ್ಕೊಳಂಗಿಲ್ಲ, ಲಿಂಗ ಪೂಜಾ ಮಾಡ್ಕೊಂಡ್ರು ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಜಗಲಿ ಮಾಡಿ ಆ ಜಗಲಿ ಮ್ಯಾಗ ದೇವರ ಇಟ್ಟು ಪೂಜಾ ಮಾಡಿದ್ರ ಗುರುವಿನ ಪೂಜಾ, ಲಿಂಗ ಪೂಜಾ, ಜಂಗಮರ ಪೂಜಾ ಆದಂಗ ಅಂತ ತಿಳ್ಕೊಂಡು ಅದನ್ನ ಮಾಡಿದ್ರು ನೋಡ್ರಿ. ಅದಕ್ಕೆ ನಿಮ್ಗೆ ಗೊತ್ತಿರ್ಬೇಕು, ಜಗುಲಿ ಅನ್ನೋ ಶಬ್ದದೊಳಗ ಏಸ್ ಅಕ್ಷರ ಅದಾವ್ರಿ? ಎಷ್ಟು ಅಕ್ಷರ ಅದಾವ್ರಿ? 3. ಬರೋಬ್ಬರ್ 3 ಅಕ್ಷರದವು. ಏನು? ಜ ಗು ಲಿ. ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ. ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ. ಇವು ಜಗುಲಿ ಪೂಜಾ ಮಾಡಿದ್ರೆ ಮುಂಜಾನೆ ಎದ್ದು ಕೂಡಲೇ ಜಗಲಿ ಪೂಜಾ ಮಾಡಿದ್ರೆ ಒಬ್ಬ ಜಂಗಮನ ಪೂಜಾ ಮಾಡಿದಂಗಾಗಿರ್ಬೇಕು. ಮುಂಜಾನೆ ಎದ್ದು ಕೂಡಲೇ ಜಗಲಿ ಪೂಜಾ ಮಾಡಿದ್ರೆ ನಿಮ್ಮ ಗುರುವಿನ ಪೂಜಾ ಮಾಡಿದಂಗ ಆಗ್ಬೇಕು. ಮುಂಜಾನೆ ಎದ್ದು ಕೂಡಲೇ ಜಗಲಿ ಪೂಜಾ ಮಾಡಿದ್ರೆ ನಿಮ್ಮ ಲಿಂಗ ಪೂಜಾ ಮಾಡಿದಂಗ ಆಗ್ಬೇಕಂತ ತಿಳ್ಕೊಂಡು ನಮ್ಮ ಪೂರ್ವಜರು ಪ್ರತಿಯೊಂದು ಮನೆಯಾಗ ಜಗಲಿ ಮಾಡ್ಯಾರ.